ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಜಾಗತಿಕವಾಗಿ ತೀವ್ರ ಕೋಲಾಹಲ ಸೃಷ್ಟಿಸಿರೋ ಇರಾನ್ ಮೇಲಿನ ಅಮೆರಿಕ ದಾಳಿಗೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತಷ್ಟು ಶಾಕಿಂಗ್ ಮಾಹಿತಿ ಹಂಚಿಕೊಂಡಿದೆ. ಇದರಲ್ಲಿ ಒಂದಲ್ಲ ಎರಡಲ್ಲ ಅಮೆರಿಕದ ಭರ್ತಿ 125 ಯುದ್ಧ ವಿಮಾನಗಳು ಭಾಗಿಯಾಗಿದ್ವು ಅಂತ ಅಮೆರಿಕ ಅಧಿಕೃತವಾಗಿ ಹೇಳಿದೆ. ಅಲ್ಲದೆ ಈ ಸಂಪೂರ್ಣ ಕಾರ್ಯಾಚರಣೆ ಹೇಗೆ ನಡೀತು ಅಂತಲೂ ಅಮೆರಿಕ ಸೇನೆ ಮಾಹಿತಿ ಕೊಟ್ಟಿದೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಹೆಸರಿಟ್ಟಿದ್ವೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶದಂತೆ ಇರಾನ್ನ 3 ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ನಿಖರವಾಗಿ ದಾಳಿ ಮಾಡಿದ್ವಿ. ಇದು ಅತ್ಯಂತ ಗೌಪ್ಯವಾದ ಮಿಷನ್ ಆಗಿತ್ತು. ನಮ್ಮ ಈ ಪ್ಲಾನ್ ಬಗ್ಗೆ ಕೆಲವರಿಗೆ ಮಾತ್ರ ಗೊತ್ತಿತ್ತು. ಜೊತೆಗೆ ಇದೆಲ್ಲ ಈಗ ಪ್ಲಾನ್ ಮಾಡಿರೋದಲ್ಲ, ಪ್ಲಾನ್ ರೆಡಿ ಮಾಡೋಕೆ 2 ತಿಂಗಳು ತಗೊಂಡಿದ್ವಿ. B-2 ಬಾಂಬರ್ಗಳು ಸೇರಿದಂತೆ ಒಟ್ಟು 125 ಏರ್ಕ್ರಾಫ್ಟ್ಗಳನ್ನ ಇದರಲ್ಲಿ ಬಳಸಲಾಗಿದೆ. ಜಸ್ಟ್ 25 ನಿಮಿಷಗಳಲ್ಲಿ ಇಡೀ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿಸಿದ್ವಿ. ತಲಾ 13,000 ಕೆಜಿ ತೂಕದ 12 ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಸ್ಫೋಟಕಗಳನ್ನ ಇರಾನ್ ಕೇಂದ್ರದ ಮೇಲೆ ಹಾಕಿದ್ವಿ. ಬೆಳಗಿನ ಜಾವ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಸುಮಾರು 4:10ಕ್ಕೆ ಬಾಂಬರ್ಗಳು ಕಾರ್ಯಾಚರಣೆ ಶುರು ಮಾಡಿದ್ವು. ಆಮೇಲೆ 4:35ಕ್ಕೇನೆ ಇರಾನ್ ಏರ್ ಸ್ಪೇಸ್ ನಿಂದ ಹೊರಗೆ ಬಂದ್ವು. ನಮ್ಮ ಮಿಸೌರಿ ಬೇಸ್ ನಿಂದ ಈ ದಾಳಿ ಮಾಡಲಾಗಿದೆ. ಇದರಲ್ಲಿ ಒಟ್ಟು 14 ಬಂಕರ್ ಬಸ್ಟರ್ಗಳನ್ನ ಬಳಸಿದ್ದೇವೆ ಅಂತ ಅಮೆರಿಕ ಹೇಳಿದೆ. ಜೊತೆಗೆ ನಮ್ಮ ವಾಯುಪಡೆ ಎಂಟರ್ ಆಗೋ ಕೆಲವೇ ಕ್ಷಣಗಳಿಗೂ ಮೊದಲೇ ನಮ್ಮ ನೇವಿ ಮೊದಲು ದಾಳಿ ಮಾಡಿತ್ತು. ಆಮೇಲೆ 4 ಮತ್ತು 5ನೇ ತಲೆಮಾರಿನ ವಿಮಾನಗಳ ಕಾವಲಿನಲ್ಲಿ ನಮ್ಮ ಬಾಂಬರ್ಗಳು ಇರಾನಿನ ಒಳಗೆ ಹೋದ್ವು. ನಮ್ಮ ಯುದ್ಧ ವಿಮಾನಗಳು ಇರಾನಿನ ಏರ್ ಡಿಫೆನ್ಸ್ ನಿಂದ ನಮ್ಮ ಬಾಂಬರ್ಗಳನ್ನ ರಕ್ಷಣೆ ಮಾಡ್ತಿದ್ವು. ಮೊದಲಿಗೆ ಫಾರ್ದೋ, ನೇತಾಂಜ್ಗಳ ಮೇಲೆ ದಾಳಿಯಾಯ್ತು. ನಂತರ ಕೊನೆಯದಾಗಿ ಇಸ್ಫಹಾನ್ ಮೇಲೆ 24 ತೊಮಹಕ್ ಮಿಸೈಲ್ಗಳನ್ನ ಹಾಕಿ ದಾಳಿ ಮಾಡಿದ್ವಿ. ಈಗ ಇರಾನಿನ ಅಣ್ವಸ್ತ್ರದ ಕನಸು ಸಂಪೂರ್ಣ ಮುಗಿದು ಹೋಗಿದೆ. ಅದನ್ನೆಲ್ಲ ಧ್ವಂಸ ಮಾಡಿದೀವಿ ಅಂತ ಅಮೆರಿಕ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ಅಮೆರಿಕದ ಮಿಲಿಟರಿ ಅಸೆಟ್ಸ್ಗಳಿಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ. ನಾವು ನಾಗರಿಕರ ಮೇಲೂ ದಾಳಿ ಮಾಡಿಲ್ಲ, ಜಸ್ಟ್ ಅಣುಕೇಂದ್ರಗಳನ್ನಷ್ಟೇ ನಾಶ ಮಾಡಿ ವಾಪಸ್ ಬಂದ್ವಿ ಅಂತ ಅಮೆರಿಕ ಹೇಳಿದೆ. ಅಲ್ಲದೆ ಈ ಕಾರ್ಯಾಚರಣೆ ಬಗ್ಗೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಮಾತನಾಡಿ, ಅಮೆರಿಕದ ದಾಳಿ ತುಂಬಾ ಪವರ್ಫುಲ್ ಮತ್ತು ಕ್ಲಿಯರ್ ಆಗಿತ್ತು. ಅಮೆರಿಕ ಇರಾನ್ ಸೈನಿಕರನ್ನ ಮತ್ತು ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸಿಲ್ಲ, ಬರೀ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲಷ್ಟೇ ದಾಳಿ ನಡೆಸಿದೆ. ಅಮೆರಿಕ ಯುದ್ಧವನ್ನ ಬಯಸೋದಿಲ್ಲ. ಒಂದ್ ವೇಳೆ ನಮ್ಮ ಮೇಲೆ ದಾಳಿಗೆ ಪ್ರಯತ್ನ ಮಾಡಿದ್ರೆ ನಾವು ಪ್ರಬಲವಾದ ಪ್ರತಿಕಾರ ಹೇಳ್ತೀವಿ ಅಂತ ಅಮೆರಿಕ ಹೇಳಿದೆ. ಇನ್ನೊಂದ್ ಕಡೆ ಇಸ್ರೇಲಿನ ಸ್ಟಾಕ್ ಮಾರ್ಕೆಟ್ ಜಂಪ್ ಆಗಿದೆ. ಸಾಮಾನ್ಯವಾಗಿ ದೇಶಗಳು ಯುದ್ಧ ನಿರತವಾದಾಗ ಆ ದೇಶದ ಸ್ಟಾಕ್ ಮಾರ್ಕೆಟ್ ಬಹುತೇಕ ಕ್ರಾಶ್ ಆಗಿ ಹೋಗ್ತವೆ. ಆದ್ರೆ ಇಸ್ರೇಲ್ ವಿಚಾರದಲ್ಲಿ ಇದು ಉಲ್ಟಾ ಆಗ್ತಿದೆ. ಅದರಲ್ಲೂ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆದ್ಮೇಲೆ ಇಸ್ರೇಲ್ನ ಟೆಲ್ ಅವೀವ್ ಸ್ಟಾಕ್ ಎಕ್ಸ್ಚೇಂಜ್ 5% ಜಂಪ್ ಆಗಿದೆ. ಭಾನುವಾರ ಮಧ್ಯಾಹ್ನ 2:53 ಹೊತ್ತಿಗೆ 6,460 ಪಾಯಿಂಟ್ಸ್ಗೆ ಏರಿಕೆಯಾಗಿತ್ತು. ಅಲ್ಲದೆ ಭಾನುವಾರ ಓಪನಿಂಗ್ ನಲ್ಲೇ ಟೆಲ್ ಅವೀವ್ 125 ಇಂಡೆಕ್ಸ್ 125 1.5%ಗೂ ಏರಿಕೆಯಾದ್ರೆ ಬೆಂಚ್ ಮಾರ್ಕ್ TA35 ಇಂಡೆಕ್ಸ್ 1.6% ಜಂಪ್ ಆಗಿದೆ. ಆದ್ರೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಕುವೈತ್ ಮತ್ತು ಓಮನ್ನ ಸ್ಟಾಕ್ ಮಾರ್ಕೆಟ್ಗಳು ಡೌನ್ ಆಗಿವೆ. ಯುದ್ಧದಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಣಿಕೆಗೆ ತೊಂದರೆ ಆಗೋ ಆತಂಕ ಎದುರಾಗಿದೆ. ಇದು ಕುವೈತ್ ಮತ್ತು ಓಮನ್ನ ಸ್ಟಾಕ್ ಮಾರ್ಕೆಟ್ಗೂ ಎಫೆಕ್ಟ್ ಮಾಡಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ನಡುವಿನ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋದ್ರಿಂದ ಏರ್ ಇಂಡಿಯಾ ಮಿಡಲ್ ಈಸ್ಟ್, ಯುರೋಪ್ ಮತ್ತು ಉತ್ತರ ಅಮೆರಿಕ ಫ್ಲೈಟ್ ರೂಟ್ಗಳನ್ನ ಚೇಂಜ್ ಮಾಡ್ತಿದೆ. ಇರಾನ್, ಇರಾಕ್, ಇಸ್ರೇಲ್ ವಾಯುಪ್ರದೇಶವನ್ನ ಅವಾಯ್ಡ್ ಮಾಡ್ತಿದೆ. ಇದರಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್, ಒಮನ್, ಕುವೈತ್, ಕತಾರ್ ಸೇರಿದಂತೆ ಸಾಕಷ್ಟು ದೇಶಗಳಿಗೆ ಹೋಗೋ ಏರ್ ಇಂಡಿಯಾ ವಿಮಾನಗಳು ಡೆಸ್ಟಿನೇಷನ್ಗೆ ತಲುಪಲು ಹೆಚ್ಚಿನ ಸಮಯ ತಗೊಳ್ತಿವೆ. ಇದರ ನಡುವೆ ಇಸ್ರೇಲ್ ದೊಡ್ಡ ಹೇಳಿಕೆ ಕೊಟ್ಟಿದೆ. ಇರಾನ್ನಲ್ಲಿ ಅಣುಕೇಂದ್ರಗಳನ್ನ ಧ್ವಂಸ ಮಾಡೋದು ಮಾತ್ರ ಅಲ್ಲ, ನಮಗೆ ಬೇರೆ ಗುರಿಗಳು ಇವೆ ಅಂತ ಹೇಳಿದೆ. ಅಲ್ಲದೆ ನಮ್ಮ ಆ ಗುರಿಗಳು ಈಡೇರೋವರೆಗೂ ಸುಮ್ಮನೆ ಕೂರೋದಿಲ್ಲ, ನಮ್ಮ ಸೇನಾ ಕಾರ್ಯಾಚರಣೆ ಹೀಗೆ ಮುಂದುವರಿಯಲಿದೆ ಅಂತ ಹುಂಕರಿಸಿದೆ. ಆದ್ರೆ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿ ಬಿಟ್ಟು ಇತರೆ ಗುರಿಗಳು ಯಾವುವು ಅಂತ ಹೇಳಿಲ್ಲ. ಆದ್ರೆ ಇದು ಖಂಡಿತವಾಗಿ ಇರಾನ್ನಲ್ಲಿ ಅಧಿಕಾರ ಬದಲಾವಣೆ ಮಾಡೋಕೆ ಇಸ್ರೇಲ್ ಮೊಳಗಿಸಿರೋ ಘೋಷಣೆ ಎನ್ನಲಾಗ್ತಿದೆ. ಯಾಕಂದ್ರೆ ಸಂಘರ್ಷ ಶುರುವಾದಾಗಿನಿಂದ ಇಸ್ರೇಲಿನ ಪ್ರಧಾನಿ ಸೇರಿದಂತೆ ಇಸ್ರೇಲ್ನ ಬಹುತೇಕ ನಾಯಕರು ಇರಾನ್ ಸುಪ್ರೀಂ ಲೀಡರ್ ಹತ್ಯೆ ಮಾಡೋ ಬಗ್ಗೆ ಮಾತನಾಡ್ತಿದ್ರು.
ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಅಂತೂ ಈ ಖಮೇನಿ ಬದುಕೋಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಖಮೇನಿ ಎಲ್ಲಿ ಅಡಗಿ ಕೂತಿದ್ದಾರೆ ಅಂತ ನಮಗೆ ಚೆನ್ನಾಗ್ ಗೊತ್ತು, ಅಲ್ಲಿ ತಲುಪೋದು ನಮಗೆ ಈಸಿ ಕೆಲ್ಸ ಅಂದಿದ್ರು. ಹೀಗಾಗಿ ಇದು ಖಮೇನಿ ಅವರ ಹತ್ಯೆ ಮಾಡೋಕೆ ಇಸ್ರೇಲ್ ಕೊಟ್ಟಿರೋ ಹೇಳಿಕೆ ಅಂತ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಸದ್ಯ ಇರಾನ್ನ ಒಳಗೆ ಆಪರೇಷನ್ ಮುಂದುವರೆದಿದ್ದು ಹೊಸದಾಗಿ ಹಲವು ಬೇಸ್ಗಳನ್ನ ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ತಬ್ರೀಜ್ನಲ್ಲಿರೋ ಅಶುರಾ ಏರ್ ಬೇಸ್ಗಳ ಮೇಲೆ ಸ್ಫೋಟಕ ಹಾಕಿದ್ದೀವಿ, ಇರಾನ್ಗೆ ಭಾರೀ ನಷ್ಟವಾಗಿದೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಮತ್ತೊಂದ್ ಕಡೆ ಇರಾನ್ನ ಬಂದರು ನಗರ ಬುಷೇಹರ್ನಲ್ಲಿ ಸ್ಫೋಟದ ಸದ್ದು ಕೇಳಿಸಿವೆ ಅಂತ ಇರಾನ್ ಮೀಡಿಯಾಗಳು ವರದಿ ಮಾಡಿವೆ. ಸದ್ಯ ಈ ಸ್ಫೋಟಕ್ಕೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಅಂದ್ಹಾಗೆ ರಷ್ಯಾ ನೆರವಿನಿಂದ ಈ ಬುಷೇಹರ್ ನಗರದಲ್ಲಿ ಇರಾನ್ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಂದು ಕಾರ್ಯಾಚರಿಸುತ್ತೆ. ಆದ್ರೆ ಪ್ಲಾಂಟ್ಗೆ ಹಾನಿಯಾಗಿರೋ ಬಗ್ಗೆ ರಿಪೋರ್ಟ್ ಆಗಿಲ್ಲ. ಅತ್ತ ಇರಾನ್ನ ಮಧ್ಯಭಾಗದಲ್ಲೂ ಸ್ಫೋಟಗಳಾಗಿವೆ. ಇನ್ನು ಅಮೆರಿಕ ದಾಳಿ ಮಾಡಿದ ಕೂಡಲೇ ಇರಾನ್ ಇಸ್ರೇಲ್ ಮೇಲೆ ಪ್ರತಿಕಾರ ಹೇಳಿತ್ತು. ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡಿತ್ತು. ಇದರಿಂದ ಟೆಲ್ ಅವೀವ್ ಸೇರಿ ಇಸ್ರೇಲ್ನ ಮಧ್ಯಭಾಗದಲ್ಲಿ ದೊಡ್ಡ ಮಟ್ಟದ ಹಾನಿ ಸಂಭವಿಸಿದೆ. ಸುಮಾರು 86 ಮಂದಿ ಗಾಯಗೊಂಡಿದ್ದಾರೆ ಅಂತ ಟೈಮ್ಸ್ ಆಫ್ ಇಸ್ರೇಲ್ ವರದಿ ಮಾಡಿದೆ. ಈ ಮಧ್ಯೆ ರಷ್ಯಾ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ರಷ್ಯಾದ ಮಾಜಿ ಅಧ್ಯಕ್ಷ, ಪ್ರಸ್ತುತ ರಷ್ಯಾದ ಸೆಕ್ಯೂರಿಟಿ ಕೌನ್ಸಿಲ್ನ ಉಪಾಧ್ಯಕ್ಷ ಆಗಿರೋ ಪುಟಿನ್ರ ಶಿಷ್ಯ ಡಿಮಿಟ್ರಿ ಮೆಡ್ವೆಡೇವ್ ಇರಾನ್ಗೆ ಅಣ್ವಸ್ತ್ರ ಸಿಗ್ಬೋದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ಅಮೆರಿಕ ಮಾಡಿರೋ ದಾಳಿಯಿಂದ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂನ ಪ್ರಮುಖ ಭಾಗಗಳಿಗೆ ಗಂಭೀರವಾದ ಹಾನಿಯಾಗಿಲ್ಲ. ಈಗಲೂ ಇರಾನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋ ಪ್ರಕ್ರಿಯೆ ಸ್ಮೂತ್ ಆಗೇ ನಡೀತಿದೆ. ಇರಾನ್ ತನ್ನ ಅಣ್ವಸ್ತ್ರ ಅಭಿವೃದ್ಧಿಪಡಿಸೋದನ್ನ ಮುಂದುವರಿಸುತ್ತೆ. ಜೊತೆಗೆ ಕೆಲವು ರಾಷ್ಟ್ರಗಳು ತಮ್ಮ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ಇರಾನ್ಗೆ ಸಪ್ಲೈ ಮಾಡೋಕೆ ತಯಾರಾಗಿ ನಿಂತಿವೆ ಅಂತ ಹೇಳಿದ್ದಾರೆ. ಈ ಮೂಲಕ ನಾವೇ ಬೇಕಿದ್ರೆ ಇರಾನ್ಗೆ ಅಣ್ವಸ್ತ್ರ ಮೂವ್ ಮಾಡ್ತೀವಿ ಅಂತ ಪುಟಿನ್ ಆಪ್ತ ಪರೋಕ್ಷ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಇಡೀ ಇರಾನಿನ ಅಣು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಾಯ ಮಾಡ್ತಿರೋದು ಇದೇ ರಷ್ಯಾ. ಅಲ್ಲಿನ ಅಣು ಕೇಂದ್ರಗಳಲ್ಲಿ ಈಗಾಗಲೇ ಸಾಕಷ್ಟು ರಷ್ಯಾ ಅಧಿಕಾರಿಗಳು ವರ್ಕ್ ಮಾಡ್ತಿದ್ದಾರೆ. ಅದನ್ನ ಪುಟಿನ್ ಅವರೇ ಒಪ್ಕೊಂಡಿದ್ದಾರೆ. ಹೀಗಾಗಿ ಇದೇ ರಷ್ಯಾದ 2ನೇ ಪವರ್ಫುಲ್ ವ್ಯಕ್ತಿಯ ಬಾಯಲ್ಲಿ ಈ ಹೇಳಿಕೆ ಬಂದಿರೋದು ತೀವ್ರ ಕುತೂಹಲ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಅದರಲ್ಲೂ ಈಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಮಾತುಕತೆ ನಡೆಸೋಕೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತುರ್ತಾಗಿ ರಷ್ಯಾಗೆ ಭೇಟಿ ಕೊಡ್ತಿದ್ದಾರೆ. ಈ ಹೊತ್ತಲ್ಲೇ ಈ ಹೇಳಿಕೆ ಇನ್ನಷ್ಟು ಮಹತ್ವ ಪಡ್ಕೋತಿದೆ. ಇತ್ತ ಕದನಕ್ಕೆ ಅಮೆರಿಕ ಇಳಿದ ನಂತರ ಇರಾನ್ನ ಪ್ರಾಕ್ಸಿ ಗುಂಪು ಹೆಜ್ಬುಲ್ಲಾ ಮೆತ್ತಗಾಗಿದೆ. ನಾವು ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದೆ. ಇರಾನ್ ಬಹಳ ಸ್ಟ್ರಾಂಗ್ ಆಗಿರೋ ದೇಶ, ತನ್ನನ್ನ ತಾನು ರಕ್ಷಿಸಿಕೊಳ್ಳೋ ಸಾಮರ್ಥ್ಯ ಅದಕ್ಕಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಟ್ಟಿಗೆ ಹೋರಾಡೋ ಶಕ್ತಿ ಇದೆ. ನಾವು ಇಸ್ರೇಲ್ ಜೊತೆ ಮಾಡಿಕೊಂಡ ಒಪ್ಪಂದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೆಜ್ಬುಲ್ಲಾ ವಕ್ತಾರ ಹೇಳಿದ್ದಾನೆ. ಅಂದ್ಹಾಗೆ ಕಳೆದ ನವೆಂಬರ್ನಲ್ಲಿ ಈ ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ಭಯಾನಕ ದಾಳಿ ಮಾಡಿತ್ತು. ಒಂದು ದಿನದ ಹಿಂದೆ ಕೂಡ ಜಸ್ಟ್ ಇರಾನ್ ಪರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಇಸ್ರೇಲಿನ ನೌಕಾಪಡೆ ದಾಳಿ ಮಾಡಿತ್ತು. ಈಗ ಹೆಜ್ಬುಲ್ಲಾ ಈ ಹೇಳಿಕೆ ಕೊಟ್ಟಿದೆ. ಇನ್ನೊಂದ್ ಕಡೆ ಆಪರೇಷನ್ ಸಿಂಧು ಅಡಿಯಲ್ಲಿ ಇರಾನ್ನಲ್ಲಿರೋ ಭಾರತೀಯರನ್ನ ಸೇಫ್ ಆಗಿ ವಾಪಸ್ ಕರೆತರೋ ಕಾರ್ಯ ನಡೆಯುತ್ತಿದೆ. ಈ ಕಾರ್ಯಾಚರಣೆ ಅಡಿಯಲ್ಲಿ ಇದೀಗ 11 ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಇತ್ತ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಸಿಲುಕಿರೋ ತಮಿಳರಿಗೆ ನೆರವು ನೀಡೋಕೆ ದಿಲ್ಲಿಯಲ್ಲಿ ಕಂಟ್ರೋಲ್ ರೂಮ್ ಓಪನ್ ಮಾಡಲಾಗಿದೆ ಅಂತ ತಮಿಳುನಾಡು ಸರ್ಕಾರ ತಿಳಿಸಿದೆ. ಮತ್ತೊಂದ್ ಕಡೆ ಇರಾನ್ನ ವಿವಿಧ ಭಾಗದಲ್ಲಿ ಇನ್ನೂ 700 ಕಾಶ್ಮೀರಿ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ ಅಂತ ಜಮ್ಮು ಕಾಶ್ಮೀರ ಸ್ಟೂಡೆಂಟ್ ಅಸೋಸಿಯೇಷನ್ ಹೇಳಿದೆ. ಈ ವಿದ್ಯಾರ್ಥಿಗಳನ್ನ ಸ್ಥಳಾಂತರಿಸಿ ನೆರವು ನೀಡೋ ಅವಶ್ಯಕತೆ ಇದೆ. ಹೀಗಾಗಿ ನಾವು ಭಾರತೀಯ ರಾಯಭಾರ ಕಚೇರಿ ಮತ್ತು ವಿದೇಶಾಂಗ ಸಚಿವಾಲಯದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಅಂತ ಅಸೋಸಿಯೇಷನ್ ಹೇಳಿದೆ. ಅದಾಗೆ ಭಾರತ ಆಪರೇಷನ್ ಸಿಂಧು ಹೆಸರಿನ ಕಾರ್ಯಾಚರಣೆ ಆರಂಭಿಸಿದೆ. ಇದರ ಭಾಗವಾಗಿ ಸುಮಾರು 1,000 ಭಾರತೀಯರನ್ನ ಸ್ವದೇಶಕ್ಕೆ ಕರ್ಕೊಂಡು ಬರಲಾಗಿದೆ. ಇನ್ನು ಪಹಲ್ಗಾಮ್ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಈ ಉಗ್ರ ದಾಳಿ ನಡೆಸಿರೋ ಭಯೋತ್ಪಾದಕರಿಗೆ ಆಶ್ರಯ ನೀಡಿದ್ದ ಆರೋಪದ ಮೇಲೆ ಇಬ್ಬರನ್ನ ಎನ್ಐಎ ಬಂಧಿಸಿದೆ. ಇವರನ್ನ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಿವಾಸಿಗಳಾದ ಪರ್ವೇಜ್ ಅಹಮದ್ ಜೋಥರ್ ಮತ್ತು ಬಶೀರ್ ಅಹಮದ್ ಜೋಥರ್ ಅಂತ ಗುರುತಿಸಲಾಗಿದೆ. ಈ ದೇಶದ್ರೋಹಿಗಳು ಪಾಕ್ನ ಎಲ್ಇಟಿ ಉಗ್ರ ಸಂಘಟನೆಗೆ ಸೇರಿದ 3 ಉಗ್ರರಿಗೆ ಆಹಾರ, ಆಶ್ರಯ ಮತ್ತು ಲಾಜಿಸ್ಟಿಕಲ್ ಸಪೋರ್ಟ್ ನೀಡಿದ್ದಾರೆ ಅಂತ ಎನ್ಐಎ ಹೇಳಿದೆ. ಬಂಧಿತ ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದಾಗ ದಾಳಿ ನಡೆಸಿದ ಉಗ್ರರು ಪಾಕ್ ಮೂಲದವರು ಅಂತ ಹೇಳಿದ್ದಾರೆ. ಅಲ್ಲದೆ ಅವರ ಹೆಸರನ್ನ ಬಹಿರಂಗಪಡಿಸಿ ಉಗ್ರರ ಗುರುತನ್ನ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸದ್ಯ ಇವರ ಮೇಲೆ ಯುಎಪಿಎ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನಡಿ ಕೇಸ್ ದಾಖಲಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ. ಭಾರತೀಯ ನೌಕಾಪಡೆಗೆ ಇನ್ನೊಂದು ನೌಕೆ ಸೇರ್ಪಡೆಯಾಗೋಕೆ ಸಿದ್ಧವಾಗಿದೆ.
ಗೈಡೆಡ್ ಮಿಸೈಲ್ ಫ್ರಿಗೇಟ್ ಐಎನ್ಎಸ್ ತಮಲ್ನ ಜುಲೈ 1ರಂದು ನಮ್ಮ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುತ್ತದೆ. 125 ಮೀಟರ್ ಉದ್ದ ಮತ್ತು 3900 ಟನ್ ತೂಕದ ಈ ನೌಕೆಯಲ್ಲಿ ಭಾರತ ಮತ್ತು ರಷ್ಯಾದ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನು ಅಳವಡಿಸಲಾಗಿದೆ. ಈ ಫ್ರಿಗೇಟ್ನಲ್ಲಿ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಅನ್ನು ಅಳವಡಿಸಲಾಗಿದೆ. ಇದರ ಜೊತೆಗೆ 26% ದೇಶಿ ಟೆಕ್ನಾಲಜಿಯನ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ. ಅಂದಾಗೆ ಫ್ರಿಗೇಟ್ಸ್ ಅಂದ್ರೆ ಇದು ಒಂದ್ ರೀತಿ ಯುದ್ಧ ನೌಕೆ. ಇವು ಡೆಸ್ಟ್ರಾಯರ್ಗಿಂತ ಚಿಕ್ಕದಾಗಿರುತ್ತೆ. ಆಂಟಿ ಏರ್, ಆಂಟಿ ಸರ್ಫೇಸ್ ಮತ್ತು ಆಂಟಿ ಸಬ್ಮರೀನ್ ವಾರ್ಫೇರ್ ಸೇರಿ ವಿವಿಧ ಕಾರ್ಯಾಚರಣೆಗಳಿಗಾಗಿ ಇದನ್ನ ಬಳಕೆ ಮಾಡ್ತಾರೆ. ಭಾರತದ ಬಳಿ ಒಟ್ಟು 14 ಫ್ರಿಗೇಟ್ಸ್ ಇವೆ. ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೊಟೆಗಲಿ ಅನ್ನೋ ಕಡೆ ಅತಿ ಹೆಚ್ಚು ಅಂದ್ರೆ 83 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನಗಳ ಕಾಲ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳ ಅಲ್ಲಲ್ಲಿ ಭಾರೀ ಮಳೆ ಮತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ಇನ್ನುಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಕೆಆರ್ಎಸ್ ಡ್ಯಾಂ 119.40 ಅಡಿ ತುಂಬಿದೆ. ಸಂಪೂರ್ಣ ಭರ್ತಿಯಾಗೋಕೆ ಕೇವಲ 5 ಅಡಿ ಮಾತ್ರ ಬಾಕಿ ಇದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಇಷ್ಟು ಪ್ರಮಾಣದ ನೀರು ಸಂಗ್ರಹವಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಹಲವು ಕಡೆ ಭೂಕುಸಿತವಾಗುವ ಸಾಧ್ಯತೆ ಹಿನ್ನೆಲೆ ಜನವಸತಿ ಪ್ರದೇಶಗಳಲ್ಲಿನ ಜನರ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಮುರುಡೇಶ್ವರ ಕಡಲ ತೀರಕ್ಕೆ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಕಡಲ ತೀರದಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಇನ್ನು ಜಾರ್ಖಂಡ್ನಲ್ಲಿ ಶನಿವಾರ ಸುರಿದ ಭಾರೀ ಮಳೆಯಿಂದಾಗಿ ಒಡಿಶಾದ ಬಾಲಸೋರ್ ಜಿಲ್ಲೆಯ ಸುವರ್ಣರೇಖಾ ನದಿಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. ಹಲವು ಗ್ರಾಮಗಳಿಗೆ ನೀರು ನುಗ್ಗಿದೆ. ರೈತರ ಬೆಳೆಗಳು ಕೂಡ ನಾಶವಾಗಿದೆ. ಒಬ್ಬ ವ್ಯಕ್ತಿ ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಜಿಲ್ಲೆಯ 50,000 ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ನದಿಯ ನೀರಿನ ಮಟ್ಟ ಕಡಿಮೆಯಾಗ್ತಿದ್ದು ಪರಿಸ್ಥಿತಿ ಸುಧಾರಿಸುತ್ತಿದೆ ಅಂತ ಅಲ್ಲಿನ ಜಿಲ್ಲಾಡಳಿತ ಹೇಳಿದೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಶುಭ ಸುದ್ದಿ ನೀಡಿದೆ. 2.5 ಲಕ್ಷ ಟನ್ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಮಾವಿನ ಬೆಲೆ ಕುಸಿತದ ಹಿನ್ನೆಲೆ ರಾಜ್ಯ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಕೇಂದ್ರ ಸರ್ಕಾರಕ್ಕೆ ನೆರವು ನೀಡುವಂತೆ ಮನವಿ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ರಾಜ್ಯ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಮತ್ತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ರ ನಡುವೆ ವಿಡಿಯೋ ಸಂವಾದ ನಡೆದ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಮಕ್ಕಳ ಹಾಜರಾತಿಗೆ ಇನ್ಮುಂದೆ ಆನ್ಲೈನ್ ಸಿಸ್ಟಮ್ ಜಾರಿಯಾಗಲಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಫೇಶಿಯಲ್ ರೆಕಗ್ನಿಷನ್ ತಂತ್ರಜ್ಞಾನ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೆ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಈ ವರ್ಷದ ಬಜೆಟ್ನಲ್ಲಿ ಸಿಎಂ ಈ ಹೊಸ ಸಿಸ್ಟಮ್ ಘೋಷಣೆ ಮಾಡಿದ್ರು. ಈಗ ಇದನ್ನ ಜಾರಿಗೊಳಿಸೋಕೆ ಶಿಕ್ಷಣ ಇಲಾಖೆ ಆದೇಶಿಸಿದೆ. ಇದರಿಂದ ನಕಲಿ ದಾಖಲಾತಿ ತೋರಿಸಿ ಸರ್ಕಾರದ ವಿವಿಧ ಸೌಲಭ್ಯ ಪಡೆದಿರೋ ಶಾಲೆಗಳ ಕಳ್ಳಾಟಕ್ಕೆ ಬ್ರೇಕ್ ಬೀಳಲಿದೆ ಅಂತ ಶಿಕ್ಷಣ ಇಲಾಖೆ ಹೇಳಿದೆ. ಇನ್ನು ವಕ್ಫ್ ವಿವಾದದ ನಂತರ ರಾಜ್ಯದಲ್ಲಿ ಮತ್ತೊಂದು ವಿವಾದ ಭುಗಿಲೆದ್ದಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ 5 ಗ್ರಾಮಗಳ ರೈತರ ಪಹಣಿ ಪತ್ರದಲ್ಲಿ ಸರ್ಕಾರ ಅಂತ ನಮೂದು ಮಾಡಲಾಗಿದೆ. ಇದಕ್ಕೀಗ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ರೈತರು ನೀರಿನ ತೆರಿಗೆಯನ್ನ ಸರ್ಕಾರಕ್ಕೆ ಪಾವತಿಸದಿದ್ದ ಕಾರಣ 1995ರಲ್ಲಿ ಅಂದಿನ ತಹಶೀಲ್ದಾರ್ ರೈತ ಪಹಣಿಯಲ್ಲಿ ಸರ್ಕಾರ ಅಂತ ನಮೂದು ಮಾಡಿದ್ದಾರೆ. ಕೆಲ ವರ್ಷಗಳ ಹಿಂದೆ ರೈತರು ನೀರಿನ ಕರವನ್ನ ಸರ್ಕಾರಕ್ಕೆ ಕಟ್ಟಿದ್ದಾರೆ. ಆದ್ರೆ ಪಹಣಿ ಪತ್ರದಲ್ಲಿ ಸರ್ಕಾರ ಅಂತಾನೆ ಇದೆ. ಇದರಿಂದ ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಗ್ತಿಲ್ಲ, ಅಲ್ಲದೆ ಸಾಲ ಕೂಡ ಸಿಗ್ತಿಲ್ಲ. ಭೂಮಿ ಮಾರಾಟ ಮಾಡಲು ಆಗ್ತಿಲ್ಲ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತೀಚೆಗೆ ಡಿಜಿಸಿಎ ಏರ್ ಇಂಡಿಯಾದ 3 ಟಾಪ್ ಅಧಿಕಾರಿಗಳನ್ನ ತಕ್ಷಣಕ್ಕೆ ವಜಾಗೊಳಿಸುವಂತೆ ಸೂಚಿಸಿತ್ತು. ಅದರ ಬೆನ್ನಲ್ಲೇ ಏರ್ ಇಂಡಿಯಾಗೆ ಡಿಜಿಸಿಎ ಮತ್ತೆ ಎಚ್ಚರಿಕೆ ಕೊಟ್ಟಿದೆ. ಗಂಭೀರವಾದ ಸುರಕ್ಷತೆಯ ನಿಯಮಗಳನ್ನ ಪದೇ ಪದೇ ಉಲ್ಲಂಘಿಸಲಾಗ್ತಿದೆ. ಹೀಗೆ ಕಂಟಿನ್ಯೂ ಮಾಡಿದ್ರೆ ಏರ್ ಇಂಡಿಯಾದ ಲೈಸೆನ್ಸ್ ನ ಸಸ್ಪೆಂಡ್ ಅಥವಾ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಂತ ಹೇಳಿದೆ. ಜಗತ್ತಿನಾದ್ಯಂತ 1600 ಕೋಟಿ ಪಾಸ್ವರ್ಡ್ಗಳು ಲೀಕ್ ಆಗಿವೆ ಅಂತ ಸೆಕ್ಯೂರಿಟಿ ರಿಸರ್ಚರ್ಸ್ ಎಚ್ಚರಿಸಿದ್ದಾರೆ. ಇದರಲ್ಲಿ ಫೇಸ್ಬುಕ್, ಮೆಟಾ ಮತ್ತು ಗೂಗಲ್ನಂತ ಪ್ರತಿಷ್ಠಿತ ಪ್ಲಾಟ್ಫಾರ್ಮ್ಗಳ ಪಾಸ್ವರ್ಡ್ಗಳು ಸೇರಿವೆ. ಹೀಗಾಗಿ ಪಾಸ್ವರ್ಡ್ಗಳನ್ನ ಚೇಂಜ್ ಮಾಡುವಂತೆ ಮತ್ತು ಡಿಜಿಟಲ್ ಸೆಕ್ಯೂರಿಟಿನ ಅಪ್ಗ್ರೇಡ್ ಮಾಡಿಕೊಳ್ಳುವಂತೆ ಸಂಶೋಧಕರು ಬಳಕೆದಾರರಿಗೆ ಸಲಹೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿ ಕಚ್ಚಾ ಸ್ಫೋಟಕ ಸ್ಫೋಟಗೊಂಡು 2 ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ಸ್ಥಳೀಯವಾಗಿ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದ್ದಾಗ ಈ ಸ್ಫೋಟಕನ ಸ್ಫೋಟಿಸಲಾಗಿದೆ. ಇನ್ನು ಈ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ನೀರು, ನೆಲ, ಧರ್ಮ ಅಂತ ಇಡೀ ಜಗತ್ತು ಒಂದ್ ಕಡೆ ಕಿತ್ತಾಡ್ತಿದ್ರೆ ಇತ್ತ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಕೂಡ ಯುದ್ಧೋತ್ಸಾಹ ತೋರ್ತಿವೆ. ಈಗ ಉಭಯ ದೇಶಗಳು ತಮ್ಮ ಗಡಿ ದಾಟೋ ಪ್ರದೇಶಗಳನ್ನ ಬಂದ್ ಮಾಡಿವೆ. ಜೂನ್ 21ರಂದು ಥೈಲ್ಯಾಂಡ್ ಸೇನೆ ಈಶಾನ್ಯ ಬುರಿರಾಮ್ ಪ್ರಾಂತ್ಯದಲ್ಲಿನ ಗಡಿದಾಟೋ ಪ್ರದೇಶವನ್ನ ಮುಚ್ಚಿತ್ತು. ಇದಕ್ಕೆ ಪ್ರತಿಯಾಗಿ ಕಾಂಬೋಡಿಯಾ ಕೂಡ ಇನ್ನೊಂದು ಚೆಕ್ ಪಾಯಿಂಟ್ನ ಮೂಲಕ ಇದೇ ಗಡಿದಾಟೋ ಪ್ರದೇಶವನ್ನ ಶಾಶ್ವತವಾಗಿ ಬಂದ್ ಮಾಡಿದೆ. ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಜಾಗದ ವಿವಾದದ ಕಾರಣದಿಂದ
ಈ ಇಬ್ರು ಈ ರೀತಿ ಕಿತ್ತಾಡ್ತಿದ್ದಾರೆ. ಈ ಬಗ್ಗೆ ಈ ಹಿಂದೆಯೇ ನಾವು ವಿಶೇಷ ವರದಿ ಮಾಡಿದ್ದೇವೆ, ನೀವು ಅದನ್ನ ಚೆಕ್ ಮಾಡಬಹುದು. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಹೆಡ್ಲಿಂಗ್ನಲ್ಲಿ ನಡೀತಿರೋ 5 ಟೆಸ್ಟ್ಗಳ ಸರಣಿಯ ಮೊದಲ ಪಂದ್ಯ 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 471 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದಾದ ಬೆನ್ನಲ್ಲೇ ಬ್ಯಾಟಿಂಗ್ ಶುರು ಮಾಡಿದ ಇಂಗ್ಲೆಂಡ್ ತಂಡದ 3ನೇ ದಿನದಾಟದ ಸ್ಕೋರ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮಲ್ಲಿ ಈ ರೀತಿ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.